ಸೊ ಇವು ವಿಧಾನಸೌಧದ ದೃಶ್ಯಗಳು. ಈಗಾಗಲೇ ಸನ್ಮಾನ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಜೊತೆಗೆ ಸಚಿವ ಸಂಪುಟದ ಇತರ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ನೇನು RCB ತಂಡದ ಆಟಗಾರರು ಆಗಮಿಸಿದ್ರೆ ಸನ್ಮಾನ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ರಾಜ್ಯದ ವತಿಯಿಂದ RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಇದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಇದೆ. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಆಗಲೇ ಹೇಳ್ತಾ ಇದೆ, ಯಾವುದೋ ಒಂದು ಕಾಲದಲ್ಲಿ ಯಾವುದಾದ್ರೂ ರಾಜಕಾರಣಿಗಳದ್ದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದ್ದರೆ ಈ ಪಾರ್ಟಿ ಜನ ಸೇರ್ತಾ ಇದ್ರು. ಆದರೆ ಈ ಥರ ಇರ್ತಿರಲಿಲ್ಲ, ಆದರೂ ಒಂದು ಹಂತಕ್ಕೆ ಜನ ಬರ್ತಾ ಇದ್ರು. ಆದರೆ ಈ RCB ತಂಡದ ಆಟಗಾರರಿಗೆ ಸನ್ಮಾನ ಅಂತ ಹೇಳಿದಾಗ ಬಂದಂಥ ಜನ ಇದ್ದಾರೆ ನೋಡಿ, ಅದು ಮೊದಲೇ ಒಂದು ವಾರದ ಹಿಂದೆ ಆದರೂ ಡಿಸೈಡ್ ಆಗ್ತಾ ಇತ್ತು. ಆದರೆ ಈ ಕಾರ್ಯಕ್ರಮಗಳು ಇವತ್ತು ಬೆಳಗ್ಗೆ ಮಧ್ಯಾಹ್ನದ ಹೊತ್ತಿಗೆ ಡಿಸೈಡ್ ಆಗಿತ್ತು. ಈ ಥರದ್ದು ಒಂದು ಕಾರ್ಯಕ್ರಮ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ ಅಂತ ಗೊತ್ತಾಗಿದೆ ಮಧ್ಯಾಹ್ನ. ಅಷ್ಟರೊಳಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅದು ಎಲ್ಲಿಂದ ಬಂದರೂ ಇಷ್ಟೊಂದು ಜನ ಅಂದು ಗೊತ್ತಿಲ್ಲ. ಅದು ಬೇರೆ ವೀಕೆಂಡ್ ಅಲ್ಲ. ಒಂದು ವೇಳೆ ವೀಕೆಂಡ್ ಆಗಿದ್ದರೆ ಪರಿಸ್ಥಿತಿ ಏನು? ಇವ್ರನ್ನೆಲ್ಲ ನಿಭಾಯಿಸೋದೇ ಒಂದು ದೊಡ್ಡ ಕಷ್ಟ ಆಗಿರೋದು, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಿಬಿಡೋದು. ಸೊ ಇವತ್ತಿಗೆ ಇಷ್ಟೊಂದು ಜನ ಬಂದಿದ್ದಾರೆ. ಎಷ್ಟೋ ಜನ ನನಗೆ ಹೊಟ್ಟೆ ನೋವು, ನನಗೆ ಬೆನ್ನು ನೋವು, ತಲೆನೋವು ಅಂತೇಳಿ ರಜಾ ಹಾಕ್ಕೊಂಡು ಬಂದವರು ಇದ್ದಾರೆ. ಆಗಲೇ ಯಾರೋ ಮಾತಾಡ್ತಾ ಇದ್ರು, ನಾವು ಆಫೀಸಿಗೆ ರಜಾ ಹಾಕಿ ಬಂದುಬಿಟ್ಟಿದ್ದೀವಿ, ಬೇರೆ ಬೇರೆ ನೆಪಗಳನ್ನು ಹೇಳಿ RCB ಆಟಗಾರರನ್ನು ನೋಡಬೇಕು, ಸನ್ಮಾನವನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಂದಿದ್ದಾರೆ. ಸೊ ಅದು ತಪ್ಪಲ್ಲ. ಆಗಲೇ ಹೇಳ್ತಾ ಇದ್ನಲ್ಲ, ನಿಮಗೆ ದೀಪಾವಳಿನೋ ಯುಗಾದಿನೋ ವರ್ಷಕ್ಕೊಮ್ಮೆ ಬರುತ್ತೆ. ಈ ಯುಗಾದಿ ತಪ್ಪಿದ್ರೆ ಮುಂದಿನ ಯುಗಾದಿ, ಈ ದೀಪಾವಳಿ ತಪ್ಪಿದ್ರೆ ಮುಂದಿನ ದೀಪಾವಳಿ. ಆದರೆ ಇದೆಲ್ಲ ಹಂಗಾಗಲ್ಲ. ಇವತ್ತು ತಪ್ಪಿದ್ರೆ ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದಿರೋದೇ 18 ವರ್ಷದ ನಂತರ. ಹಾಗಾಗಿ ಇಂಥ ಒಂದು ಮೊಮೆಂಟನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿಲ್ವೇ ಇಲ್ಲ. ಕಿಕ್ಕಿರಿದು ಜನಸಾಗರ ಸೇರಿದೆ. ಎಲ್ಲರೂ ಅಭಿಮಾನಿಗಳು, RCB ಅಭಿಮಾನಿಗಳು. ರೆಡ್ ಸುನಾಮಿ ಇದು, ರೆಡ್ ಸುನಾಮಿ. ಯಾವ ಕಡೆ ನೋಡಿ ಅಭಿಮಾನಿಗಳು. ಎತ್ತ ಕಡೆ ನೋಡಿದರೂ ಅಭಿಮಾನಿಗಳು. ನೋಡಿದ್ರು ಯಾರೋ ವಿಧಾನಸೌಧದ ಗೇಟ್ನ ಮೇಲೆ ಬಂದು RCBಯ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. ವಿಧಾನಸೌಧದ ಗೇಟ್ ಅದು, ಅದರ ಮೇಲೆ ಹತ್ತಿ RCB ಬಾವುಟ ಹಾರಿಸ್ತಾ ಇದ್ದಾರೆ. ಆ ಮಟ್ಟಿಗೆ ಅಭಿಮಾನ. ಅಂದರೆ ಕಾದಿದ್ದೀವಿ ರೀ, 18 ವರ್ಷ ಕಾದಿದ್ದೀವಿ. ಏನು ಸುಮ್ಮನೆನಾ? ಯಾರಾದರೂ ಕಾಯ್ತಾರ? ಏನು ಈ ವರ್ಷದಲ್ಲಿ ಗೆದ್ದಿಲ್ಲ ಅಂದರೆ ಮುಂದಿನ ವರ್ಷ ನಂದು ಚೆನ್ನೈ, ನಂದು ಮುಂಬೈ, ನಂದು ಇನ್ನೊಂದು ಯಾವುದೋ ಅಂತ ಹೋಗೋರು ಇದ್ದಾರೆ ಬೇರೆ ಬೇರೆ ಟೀಮ್ಗಳಲ್ಲಿ. ಆದರೆ RCBಯಲ್ಲಿ ಹಾಗಿಲ್ಲ. RCB ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್. ಫ್ರಮ್ ನೋ ಟ್ರೋಫಿ ಟು ಟ್ರೋಫಿ. IPL ನಮ್ಮದೇ, WPL ನಮ್ಮದೇ. 2 ಟ್ರೋಫಿನ ಗೆದ್ದಿದ್ದೀವಿ. ಇನ್ನು ಎಷ್ಟೆಷ್ಟು ಗೆಲ್ತೀವಿ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಮುಂದಿನ ವರ್ಷಗಳಲ್ಲಿ ಮತ್ತೆ IPL ಟ್ರೋಫಿಗಳನ್ನು ಗೆಲ್ಲುವಂತಾಗಲಿ. ಈ ಸನ್ಮಾನ ನೋಡಿ ಖುಷಿಯಾಗಿ ಮತ್ತೆ ನಮ್ಮ ಆಟಗಾರರು ಪ್ರತಿ ವರ್ಷ ಗೆಲ್ಲುವಂತಾಗಲಿ. ನೋಡಿ, ನಗರದ ಮೂಲೆಗಳಿಂದ ಜನ ಆಗಮಿಸಿದ್ದಾರೆ. ಇದರಲ್ಲಿ ನೀವು ವಯಸ್ಸಿನ ಅಂತರ ಇಲ್ಲ. ಯುವಕರು ಮಾತ್ರ ಬಂದರು, ಮಹಿಳೆಯರು ಮಾತ್ರ ಬಂದರು, ಇಲ್ವೇ ಇಲ್ಲ. ಎಲ್ಲ ವಯೋಮಿತಿಯವರು ಇದ್ದಾರೆ. ಆಗಲೇ ಒಬ್ಬರು ವಯಸ್ಸಾದವರು ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.